ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಈಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಟಾಪಿಕ್ಕು 99% ಜನಕ್ಕೆ, ಅಂದರೆ 99% ಜನ ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗೆ, ಅಂದರೆ ನಮ್ಮಂಥ ಇನ್ವೆಸ್ಟರ್ಸ್ಗಳಿಗೆ ಮೇಯ್ನಾಗಿ ಏನು ಗೊತ್ತಿಲ್ಲ, ನಾವೇನು ಫಾಲೋ ಮಾಡ್ತಿಲ್ಲ. ಸೊ ಅನ್ನೊಂದೊಂದು ಡಾರ್ಕ್ ಸೀಕ್ರೆಟ್, ಆ ಡಾರ್ಕ್ ಸೀಕ್ರೆಟ್ ಅಬೌಟ್ ಮನಿ ದಟ್ 99% ಆಫ್ ಪೀಪಲ್ ಡೋಂಟ್ ನೋ. 99% ರಿಟೇಲ್ ಇನ್ವೆಸ್ಟರ್ಸ್ಗೆ ಗೊತ್ತಿಲ್ಲ ಯಾವ ಥರ ಸ್ಟಾಕ್ ಪಿಕ್ ಮಾಡ್ಬೇಕು, ನಾವು ಯಾವ ಥರ ಸ್ಟಾಕ್ನ ಚೂಸ್ ಮಾಡಬೇಕು. ಸೊ ಬ್ಲೈಂಡಾಗಿ ಯಾರೋ ಹೇಳಿದ್ರು ಅಂತ ತೊಗೊಳೋದು ಆ ಥರ ಅಲ್ಲ. ಒಂದು ಸೀಕ್ರೆಟಾಗಿ, ಅಂದರೆ ಏನೋ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು, ಒಂದು ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಆ ಥರ ಒಂದು ಅಬ್ಸರ್ವೇಷನನ್ನು ಇವತ್ತು ಹೇಳ್ತೀನಿ. ಸೊ ನೋಡೋಣ. ಮೇಯ್ನಾಗಿ ನಾವು ಬಿಸ್ನೆಸ್ ಮಾಡೆಲ್ ಅಂತ ಅಂದ ತಕ್ಷಣ ಏನು ನೋಡ್ತೀವಿ? ಓಕೆ, ಈ ಇಮೇಜಲ್ಲಿ ಇರೋ ಹಾಗೆ ಡಿಸ್ಟ್ರಿಬ್ಯೂಷನ್ ನೋಡ್ತೀವಿ, ಅಫ್ಕೋರ್ಸ್ ಸೇಲ್ಸ್ ನೋಡ್ತೀವಿ, ಹಾಗೆಯೇ ಅದರ ರೆವಿನ್ಯೂ ಯಾವ ಥರ ಇದೆ ಅಂತ ನೋಡ್ತೀವಿ, ಪ್ರಾಫಿಟ್ಸ್ ಯಾವ ಥರ ನೋಡ್ತೀವಿ, ಆ ಪ್ರಾಡಕ್ಟ್ ಯಾವ ಥರ ಇದೆ ಮಾರ್ಕೆಟಲ್ಲಿ, ಅದಕ್ಕೆ ಡಿಮಾಂಡ್ ಯಾವ ಥರ ಇದೆ ಅಂತ ನೋಡ್ತೀವಿ. ಸೊ ಹಂಗೇನೆ ಅದು ಸರ್ವಿಸ್ ಸೆಕ್ಟರಲ್ಲಿ ಬಂದರೆ ಅದ್ರ ಸರ್ವಿಸ್ ಯಾವ ಥರ ಇದೆ ಅಂತ ನೋಡ್ತೀವಿ. ಸೊ ಮೇಯ್ನಾಗಿ ಅದನ್ನು ಬಿಟ್ಬಿಟ್ಟು ಮತ್ತೊಂದು ಟಾಪಿಕ್ ಇದೆ, ಒಂದು ಅಬ್ಸರ್ವೇಷನ್ನು. ಆ ಅಬ್ಸರ್ವೇಷನನ್ನು, ಅಂದರೆ ಇಲ್ಲಿ ಚೇಂಜ್ ಯುವರ್ ಮೈಂಡ್ಸೆಟ್ ಅಂತ ನಾನು ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಅಬ್ಸರ್ವೇಷನನ್ನು ನಾವು ಬೆಳೆಸ್ಕೋಬೇಕು. ಸೊ ಯಾವ ಥರ ಅಬ್ಸರ್ವೇಷನ್, ಏನು ಅಬ್ಸರ್ವೇಷನ್ನು? ಸೊ ಇಲ್ಲಿ ನಾನು ಇಮೇಜಲ್ಲಿ ಹಾಕಿದ್ದೀನಿ ಮೊನೋಪೊಲಿ. ಸೊ ಮೇಯ್ನಾಗಿ ಓಕೆ, ಇವಾಗ ಮೊನೋಪೊಲಿ ಅಂದರೆ ಏನು? ಸೊ ಮೊನೋಪೊಲಿ ಅನ್ನೋದನ್ನು ನಾವು ಯಾವುದು ಕರಿತೀವಿ ಅನ್ನೋದನ್ನು ನೋಡೋಣ. ಮೊನೋಪೊಲಿ ಅಂತ ಹೇಳಿದ್ರೆ ಆ ಒಂದು ಸೆಕ್ಟರಲ್ಲಿ, ಫಾರ್ ಎಕ್ಸಾಂಪಲ್ ರೈಲ್ವೇಸ್, ಇಂಡಿಯನ್ ರೈಲ್ವೇಸಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೆಸ್ತಿರ್ತಕ್ಕಂಥದ್ದು IRCTC. ನಮ್ಮ ಇಂಡಿಯಾದಲ್ಲಿ IRCTC ವಿಚ್ ಈಸ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ. ಅದು ಗೌರ್ಮೆಂಟ್ ಅವರು IRCTCನ ಓನ್ ಮಾಡ್ತಾರೆ. ಸೊ ಅವರು ರನ್ ಮಾಡ್ತಿರ್ತಕ್ಕಂಥದ್ದು. ಅಪಾರ್ಟ್ ಫ್ರಮ್ IRCTC ರೈಲ್ವೇದಲ್ಲಿ ಯಾವುದಿದೆ? ಸೊ ಯಾವುದಿಲ್ಲ. ಸೊ ಅದನ್ನು ನಾವು ಮೊನೋಪೊಲಿ ಅಂತ ಕರಿಬೋದು. ಸೊ ಈ ಥರ, ಅಂದರೆ ಇದೇ ಅಂತಲ್ಲ, ಸೊ ಈ ಥರ ಫಾರ್ಮಾ ಸೆಕ್ಟರ್ನಲ್ಲಿ ಟಾಪಲ್ಲಿ ಯಾವುದಿದೆ, ಸೇಲ್ಸಲ್ಲಿ ಯಾವ್ದು ಚೆನ್ನಾಗಿದೆ, ಸೊ ಮುಂದೆ ಯಾವ್ದು ಹೋಗಿ ಮಲ್ಟಿ ಬ್ಯಾಗರ್ ಆಗ್ಬೋದು. ಸೊ ಈ ಥರ ಮೊನೋಪೊಲಿ ಸ್ಟಾಕ್ಗಳನ್ನು ನಾವು ಮೇಯ್ನಾಗಿ ಅದು ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲರೂ ಒಂದು 10 ಜನ ಯಾವುದೋ ಒಂದು ಟ್ರೆಕ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮೌಂಟನ್ನಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಆ ಮೌಂಟನಲ್ಲಿ ಯಾರಿಗೂ ಟೀ ಮಾಡೋಕ್ಕೆ ಬರೋಲ್ಲ. ಸೊ ನಾವು ಟೀ ಕುಡಿಲೇಬೇಕು. ಸಂಜೆ ಆದ ತಕ್ಷಣ ನಮಗೆ ಟೀ ನೆನಪಿಗೆ ಬರುತ್ತೆ. ಎಕ್ಸಾಂಪಲಿಗೆ ನಾನು ಹೇಳ್ತಿರೋದು. ಸೊ ಟೀ ನೆನಪಿಗೆ ಬರುತ್ತೆ. ನಾವೇನು ಮಾಡ್ತೀವಿ ಅವಾಗ? ಆ ಒಂದು 10 ಜನಲ್ಲಿ ಯಾರಿಗೂ ಟೀ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಒಬ್ಬನಿಗೆ ಟೀ ಮಾಡೋಕ್ಕೆ ಬರುತ್ತೆ, ಅದೂ ಪರ್ಫೆಕ್ಟ್ ಇಲ್ಲ ನನಗೆ. ಸೊ ಅವಾಗ ಏನು ಮಾಡ್ತೀನಿ ನಾನು, ಓಕೆ ನೋಡೋಣ, ಟ್ರೈ ಮಾಡೋಣ ಅಂತ ನನಗೆಲ್ಲರೂ ಫೋರ್ಸ್ ಮಾಡ್ತಾರೆ, ಟ್ರೈ ಮಾಡಿ ನೀವು ಅಂತ ಬಿಟ್ಟು. ಓಕೆ, ಏನೋ ಟ್ರೈ ಮಾಡ್ತೀನಿ. ಏನೋ ಒಂದು ಲೆವೆಲಿಗೆ ಆಗಿರುತ್ತೆ. ಚೆನ್ನಾಗಂತೂ ಆಗಿರಲ್ಲ, ಅದು ಒಂದು ಲೆವೆಲಿಗೆ ಆಗಿರುತ್ತೆ. ಆ 9 ಜನ ಏನು ಮಾಡ್ತಾರೆ? ನಾನು ಮಾಡಿದ ಟೀನ ಕುಡಿತಾರೆ. ಓಕೆ, ಕುಡಿತಾರೆ, ಮಲ್ಕೊತೀವಿ. ಮಾರನೇ ದಿನ ಮತ್ತೆ ಸಂಜೆ ಆಗುತ್ತೆ, ಟೀ ನೆನಪಿಗೆ ಬರುತ್ತೆ ಎಲ್ರಿಗೂ. ಮತ್ತೆ ತಿರ್ಗಾ ಫೋರ್ಸ್ ಮಾಡ್ತಾರೆ. ಹಿಂದಿನ ದಿನ ನಾನು ಚೆನ್ನಾಗಿ ಮಾಡಿರಲ್ಲ ಅಂದರೂ ಕೂಡ ನನಗೆ ಫೋರ್ಸ್ ಮಾಡ್ತಾರೆ. ಅಲ್ಲೇನಾಗುತ್ತೆ? ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಯಾಕೆ? ನಾನು ಒಬ್ಬನೇ ಅಲ್ಲಿ ಮಾಡೋನು, ಬೇರೆ ಯಾರೂ ಇಲ್ಲ. ನಾನು ಚೆನ್ನಾಗಿ ಮಾಡಲ್ಲ ಅಂದರೂ ಕೂಡ ಅವ್ರು ನನ್ನ ಹತ್ರನೇ ಕುಡಿಬೇಕು. ಯಾಕೆ? ಒಬ್ಬನೇ ನಾನು ಇರೋದಲ್ಲಿ, ಬಿಸ್ನೆಸ್ ಮಾಡ್ತಿರೋನೇ ನಾನೊಬ್ಬ, ಟೀ ಮೇಕರೇ ನಾನೊಬ್ಬ. ಅಲ್ಲಿ ನಾನು ಹೆಂಗೆ ಕೊಟ್ರೂ ಅವ್ರು ಕುಡಿತಾರೆ. ಸೊ ಈ ಥರನಾಗಿರ್ತಕ್ಕಂಥ ಒಂದು ಅಬ್ಸರ್ವೇಷನನ್ನು ಬೆಳೆಸ್ಕೊಳ್ಳಿ. ಈ ಥರ ಆಗಿರೋ ಸ್ಟಾಕ್ಸ್ನ ಹುಡುಕಿ. ಈಗ ಗೂಗಲಲ್ಲಿ ಎಲ್ಲದೂ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಗೂಗಲಲ್ಲಿ ಒಂಥರ ಗೂಗಲ್ ಓಪನ್ ಬುಕ್ ಇದ್ದಂಗೆ, ನಮಗೆಲ್ಲದೂ ಸಿಗುತ್ತೆ ಅದರಲ್ಲಿ. ಗೂಗಲಲ್ಲಿ ಸರ್ಚ್ ಮಾಡಿ. ಇದು ಒಂದೇ ಅಲ್ಲ. ಓಕೆ, ನಮಗೇನೋ ಮೊನೋಪೊಲಿ ಬಿಸ್ನೆಸ್ ನಾವು ನೋಡ್ಕೊಂಡ್ಬಿಟ್ವಿ, ಇನ್ವೆಸ್ಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಇದಲ್ಲ. ಈ ಒಂದು ಸ್ಲೈಡಲ್ಲಿ ನೋಡಿ, ಮೊನೋಪೊಲಿ ಬಿಸ್ನೆಸ್ ಹೇಗಿರಬೇಕು ಅಂತ ಹೇಳಿದ್ರೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರಬೇಕು. ಅದು ನಮಗೆ ಫ್ಯೂಚರಲ್ಲಿ ಫ್ಯೂಚರ್ ಟೆಕ್ನಾಲಜಿ ಏನೋ ಒಂದು ಇರಬೇಕು ಅದರಲ್ಲಿ. ಹಾಗೆಯೇ ಇನ್ನೋವೇಟಿವ್ ಆಗಿ ಬಿಸ್ನೆಸ್ ಆಗಿರಬೇಕು. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಕಿಯಾ ಮತ್ತು ಅಂಬಾಸಿಡರ್. ಇದೊಂದು ಎಪಿಕ್ ಆಗಿರೋ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಕಿಯಾದವರು ಆ್ಯಂಡ್ರಾಯ್ಡ್ನ ಅಕ್ಸೆಪ್ಟ್ ಮಾಡಿದ್ರು, ಬಟ್ ಲೇಟಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರು. ಲೇಟಾಗಿ ಅವರು ಆ್ಯಂಡ್ರಾಯ್ಡ್ನ ಅಡಾಪ್ಟ್ ಮಾಡಿಕೊಂಡ್ರು. ಅದೇ ಟೈಮಲ್ಲಿ ಆ ಗ್ಯಾಪಲ್ಲಿ ಸ್ಯಾಮ್ಸಂಗ್ ಬಂದ್ಬಿಟ್ಟು ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೋತು.
ಸೊ ಈ ಥರ ಆ ಟೆಕ್ನಾಲಜಿ ಎಲ್ಲ ಲ್ಯಾಗ್ ಆಗಿಬಿಟ್ರು ಯಾರೋ ನೋಕಿಯಾದವರು. ಹಾಗೆಯೇ ಅಂಬಾಸಿಡರ್ ಕಾರ್ ಕೂಡ ಅಷ್ಟೆ, ಹೊಸ ಹೊಸ ಡಿಸೈನ್ಸ್ ಬರ್ತಾ ಇದೆ. ಆ ಡಿಸೈನ್ಸ್ನ ಅವರು ಯಾವುದೇ ಥರನಾಗಿರ್ತಕ್ಕಂಥ ಡಿಸೈನ್ಸ್ ಆಗಿರ್ಬೋದು, ಬೇರೆ ಏನು ಚೇಂಜೇ ಮಾಡಲಿಲ್ಲ, ಇದೇ ಥರ ಕಾರ್ಸ್ನ ಬಿಡ್ತಾ ಹೋದರು. ಜನರ ಮೆಂಟಾಲಿಟಿ ಹೇಗಂತ ಹೇಳಿದ್ರೆ ಅವ್ರಿಗೆ ದಿನೇ ದಿನೇ ಹೊಸ ಟೆಕ್ನಾಲಜಿ ಹೆಂಗೆ ಬರ್ತಾ ಇರುತ್ತೆ. ಸೊ ಹೊಸದು ಏನೋ ಬೇಕು ಅಂತ ಆಬ್ವಿಯಸ್ಲಿ ಜನಕ್ಕೆ ಅನಿಸುತ್ತೆ. ಸೊ ಅಂಬಾಸಿಡರ್ ಕೂಡ ಎಲ್ಲೋ ಒಂದು ಕಡೆ ಫೇಲ್ ಆಯಿತು. ಸೊ ಹಾಗೆಯೇ ನೋಕಿಯಾ ಕೂಡ ಈಗಿದೆ, ಈಗ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಆ ಟೈಮಲ್ಲಿ ಫಸ್ಟಿಗೆ ನೋಕಿಯಾ ಅಂತ ಹೇಳಿದ್ರೆ ಏನೋ ಒಂಥರ ಇತ್ತು. ಮೊಬೈಲ್ ಅಂದರೆ ನೋಕಿಯಾಪ ಮೈಂಡಲ್ಲಿ ಒಂದು ಟೈಮಲ್ಲಿ ಹೇಗೆ ನಮಗೆ ಲೈಫ್ ಬಾಯ್ ಸೋಪ್ ಅಂದರೆ ನಮಗೆ ತಲೆಗೆ ಬರೋದು ಲೈಫ್ ಬಾಯ್, ಆ ಥರ ಇತ್ತು. ಸೊ ಈ ಥರ ಈಗ ನೀರು, ಫಾರ್ ಎಕ್ಸಾಂಪಲ್ ನೀರು ಹೊರಗಡೆ ಹೋದ್ರೆ ನಾವೇನು ಮಾಡ್ತೀವಿ, ಬಿಸ್ಲರಿ ನೀರು ಕೊಡಿ ಅಂತೀವಿ, ಬಿಸ್ಲರಿ ಮಿನರಲ್ ವಾಟರ್, ಆದರೆ ನಾವೇನು ಹೇಳ್ತೀವಿ ಬಿಸ್ಲರಿ ಅಂತಲೇ ಹೇಳ್ತೀವಿ. ಅದು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದೇ ಥರ ಮೈಂಡಲ್ಲಿ ನಮಗೆ ಒಂದು ಟೈಮಲ್ಲಿ ಮೊಬೈಲ್ ಅಂದರೆ ನೋಕಿಯಾ ಅಂತ ಫಿಕ್ಸ್ ಆಗಿತ್ತು. ಬಟ್ ಯಾವಾಗ ಅವರು ಆ್ಯಂಡ್ರಾಯ್ಡ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ವೋ ಆ ಒಂದು ಗ್ಯಾಪ್ನ ನೋಡ್ಬಿಟ್ಟು ಸ್ಯಾಮ್ಸಂಗ್ ಅವ್ರು ಬಂದ್ಬಿಟ್ಟು ಅಡಾಪ್ಟ್ ಮಾಡಿಕೊಂಡು ಮಾರ್ಕೆಟ್ ಕ್ಯಾಪ್ಚರನ್ನು ಮಾಡ್ತಾರೆ. ಸೊ ಬಟ್ ಇವಾಗ ಅಡಾಪ್ಟ್ ಮಾಡ್ಕೊಂಡ್ರು, ಬಟ್ ಎಲ್ಲ ಒಂದು ಕಡೆ ಲೇಟಾಗಿ ಬಂದರು ಅವರು, ರೇಸಲ್ಲಿ ಹಿಂಗೆ ಉಳ್ಕೊಬಿಟ್ರು. ಸೊ ಈ ಥರ ಆಗಬಾರ್ದು. ಒಂದು ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಸು, ಹಾಗೆಯೇ ಇನೋವೇಟಿವ್ ಆಗಿರತಕ್ಕಂಥ ಬಿಸ್ನೆಸ್ಸು. ಈಗ ನೋಡಿ ಪಿಡಿಲೇಟ್ ಆಗಿರ್ಬೋದು, ಹಾಗೆಯೇ IRCTC ಆಗಿರ್ಬೋದು, ಈ ಥರ ಬಿಸ್ನೆಸ್ಗಳನ್ನು ನೋಡ್ತಾ ಇರಬೇಕು. ಹಾಗೆಯೇ ಕೀಪ್ ಆನ್ ಟ್ರ್ಯಾಕಿಂಗ್, ವಿ ಹ್ಯಾವ್ ಟು ಕೀಪ್ ಆನ್ ಟ್ರ್ಯಾಕಿಂಗ್ ದ ಸ್ಟಾಕ್ಸ್. ದಿನ ನಮಗೊಂದು ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಬೇಡ 15 ಮಿನಿಟ್ಸಲ್ಲಿ ನಮಗೆ ಇದಾಗ್ಬಿಡುತ್ತೆ, ನೋಡ್ಕೊಬಿಡ್ಬೋದು ನಾವು ಗೂಗಲಲ್ಲಿ ಏನೇನು ಆಗ್ತಿದೆ, ಮಾರ್ಕೆಟ್ ಹೇಗೆ ನಡೀತಿದೆ, ಯಾವ ಶೇರ್ ಹೆಂಗೆ ನಡೀತಿದೆ. ಈಗ ಫಾರ್ ಎಕ್ಸಾಂಪಲು ರಿಲಯನ್ಸ್ ಅಂತ ತೊಗೊಳ್ಳಿ. ರಿಲಯನ್ಸ್ ಅಂತ ನಾವು ಗೂಗಲಲ್ಲಿ ಹೊಡೆದ್ರೆ ರಿಲಯನ್ಸ್ ಅಂತ ಹೋಗ್ಬಿಟ್ಟು ನಾವು ಗೂಗಲಲ್ಲಿ ಹೊಡೆದ್ರೆ ನ್ಯೂಸ್ ಅಂತ ಒಂದು ಸೆಕ್ಷನ್ ಬರುತ್ತೆ. ಆ ನ್ಯೂಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರಿಲಯನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನ್ಯೂಸು ಕೂಡ ಎಲ್ಲ ಅಲ್ಲೇ ಓಪನ್ ಆಗಿ ಬಂದ್ಬಿಡುತ್ತೆ. ಇಷ್ಟು ನಮಗೆ ಕೊಡೋಕ್ಕಾಗಲ್ವಾ? ಆರಾಮ್ಸೆ ಕೊಡ್ಬೋದು. ಓಕೆ ಗಾಯ್ಸ್, ಐ ಹೋಪ್ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು.